ಮಾದಪಟ್ಟಣ ಕಲ್ಲು ಕ್ವಾರಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಲೇಟೆಸ್ಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಮಾದಪಟ್ಟಣ ಕಲ್ಲು ಕ್ವಾರಿ ದುರಂತ ಪ್ರಕರಣ ಫ್ರೀಡಮ್ ಟಿವಿಯಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಆನಂದ ಸ್ವಾಮಿ ಎಂಬಾತನಿಂದ ಬೃಹತ್ ಕ್ವಾರಿ ಹಗರಣ ನಡೆಯುತ್ತೆ. ನೂರಾರು ಕೋಟಿ ಅಕ್ರಮಕ್ಕೆ ಆನಂದ ಸ್ವಾಮಿಯೇ ರೂವಾರಿ ಅನ್ನೋ ಮಾಹಿತಿ. ಎಲ್ಲ ಕ್ವಾರಿ ಮಾಲೀಕರನ್ನ ಹೆದರಿಸಿ ಅಕ್ರಮ ಕ್ರಷರ್ ದಂಧೆ ಮಾಡ್ತಿದ್ದ. 30 ಎಕರೆಗೂ ಹೆಚ್ಚು ಸರ್ಕಾರಿ ಜಮೀನಿಗೆ ಬೇಲಿ, ಸರ್ಕಾರಿ ಜಾಗದಲ್ಲಿ ಕಲ್ಲು ಕ್ವಾರಿ. ಗಣಿ ಇಲಾಖೆ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಕ್ರಷರ್ ದಂಧೆ. 16ಕ್ಕೂ ಹೆಚ್ಚು ಕ್ವಾರಿಗಳಿಗೆ ಈತನೇ ಮಾಲೀಕನಂತೆ. ಎಲ್ಲ ಅಕ್ರಮ ಕ್ವಾರಿಗಳಿಗೆ ಆನಂದ ಸ್ವಾಮಿಯೇ ರೂವಾರಿ ಅನ್ನೋ ಮಾಹಿತಿ. ಕಲ್ಲು ಕ್ವಾರಿಯನ್ನ ಮಾಡಲಿ ಅದು ಸಮಸ್ಯೆ ಅಲ್ಲ, ಆದರೆ ಕಾನೂನು ನಿಯಮಗಳನ್ನು ಅನುಸರಿಸಿ ಕಲ್ಲು ಕ್ವಾರಿ ಮಾಡಬೇಕು. ಹೆದರಿಸಿ ಬೆದರಿಸಿ ಮಾಡುವುದಾದರೆ ಇದು ಜಾಗೀರ್ ಪ್ರಪಂಚ ಅಲ್ಲ. ಮುಂಚೆ ಎಲ್ಲ ಬ್ರಿಟಿಷರ್ ಕಾಲಘಟ್ಟದಲ್ಲಿ ಜಾಗೀರು, ಅಲ್ಲೊಬ್ಬ ಪಾಳೆಪಟ್ಟು ಅದಕ್ಕೊಂದು ಪಾಳೆಗಾರ, ಆ ತರಹದ ಕ್ಯಾರೆಕ್ಟರ್ನಂತೆ ಕಾಣ್ತಾ ಇದೆ ಮಾದಪಟ್ಟಣ ಕಲ್ಲು ಕ್ವಾರಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈಗ ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ನೂರಾರು ಕ್ವಾರಿಯ ನಿಯಂತ್ರಣ ಈತನ ಜೊತೆಯಲ್ಲಿತ್ತು, ಈತನ ಕೈಯಲ್ಲಿತ್ತು. ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕನ ಕರ್ಮಕಾಂಡ ಬಗೆದಷ್ಟು ಬಟಾಬಯಲಾಗ್ತಾ ಇದೆ. ಆನಂದ ಸ್ವಾಮಿಯ ಹಗರಣಗಳಿಗೆ ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ಆನಂದ ಸ್ವಾಮಿ ವಿರುದ್ಧ ಸ್ಥಳೀಯರಿಂದಲೂ ಕೂಡ ದೂರುಗಳ ಸುರಿಮಳೆ. ಮುಖ್ಯಮಂತ್ರಿಗಳೇ, ಆನಂದ ಸ್ವಾಮಿ ಅರೆಸ್ಟ್ ಆಗೋದು ಯಾವಾಗ? 7 ಜನರ ಜೀವ ತಿಂದ ಆನಂದ ಸ್ವಾಮಿ ದಸ್ತಗಿರಿ ಯಾವಾಗ? ನಿಯಮಗಳನ್ನು ಪಾಲನೆ ಮಾಡಿಲ್ಲ, ದಾಖಲೆ ಸಮೇತ ವರದಿ ಮಾಡುತ್ತಿದೆ ನಿಮ್ಮ ಫ್ರೀಡಮ್ ಟಿವಿ. ಆನಂದ ಸ್ವಾಮಿ ಹಿನ್ನೆಲೆ ಏನು? ಹಗರಣದ ಆಳ ಅಗಲ ಏನು? ಫ್ರೀಡಮ್ ಟಿವಿ ಕೊಡುತ್ತೆ ಕಂಪ್ಲೀಟ್ ರಿಪೋರ್ಟ್. ಆನಂದ ಸ್ವಾಮಿ ಏನೇನು ಮಾಡ್ತಾ ಇದ್ದ? ಗಣಿ ಇಲಾಖೆಯ ಕಮಿಷನರ್ ರಂಗಪ್ಪನವರೇ ಏನ್ ಮಾಡ್ತಾ ಇದ್ದೀರಿ? ಮುಖ್ಯಮಂತ್ರಿಗಳೇ, ಈ ಅಕ್ರಮ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಕಲ್ಲು ಕ್ವಾರಿಯ ವ್ಯವಹಾರವನ್ನ ಮಾಡ್ತಾ ಇದ್ದಂತಹ ಆನಂದ ಸ್ವಾಮಿ ಲಿಟ್ರಲಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದ್ರು. ಲಿಟ್ರಲಿ ಅಕ್ಷರಶಃ ನಿಯಮ ಉಲ್ಲಂಘನೆ. ಅಮಾಯಕರ ಪ್ರಾಣ ಬಲಿಯಾಗಿದೆ. ಸೊ ಇದಕ್ಕೆ ಜವಾಬ್ದಾರಿ ಯಾರು? ಸ್ಥಳೀಯರಿಂದಲೂ ಕೂಡ ದೂರುಗಳ ಸುರಿಮಳೆ. ಮುಖ್ಯಮಂತ್ರಿಗಳೇ, ಈ ಆನಂದ ಸ್ವಾಮಿ ಅರೆಸ್ಟ್ ಆಗೋದು ಯಾವಾಗ? 7 ಜನರ ಜೀವ ತಿಂದ ಆನಂದ ಸ್ವಾಮಿ ದಸ್ತಗಿರಿ ಯಾವಾಗ? ದಾಖಲೆ ಸಮೇತ, ವಿತ್ ಪ್ರೂಫ್, ವಿತ್ ಡಾಕ್ಯುಮೆಂಟ್ ಫ್ರೀಡಮ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಗಣಿ ಇಲಾಖೆಯ ಕಮಿಷನರ್ ಸಾಹೇಬ್ರೆ, ರಂಗಪ್ಪನವರೇ, ನೀವೇನು ಮಾಡ್ತಾ ಇದ್ದೀರಿ? ಕಾಣಿಸೋದಿಲ್ವಾ? ದಾಖಲೆ ಸಮೇತ ಫ್ರೀಡಮ್ ಟಿವಿ ವರದಿ ಮಾಡ್ತಾ ಇದೆ. ಈ ವರದಿ ಸಂಬಂಧಪಟ್ಟವರ ಕಿವಿಗಳಿಗೆ ಮುಟ್ಟಬೇಕು. ಹಗರಣದ ಆಳಾಗಲವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ, ವಿಸ್ತೃತವಾಗಿ ಹೇಳ್ತಾ ಇದ್ದೀವಿ. ಈ ಅಕ್ರಮ ದಂಧೆಯ ವಿರುದ್ಧ ಚಾಟಿ ಬೀಸಿ ಮುಖ್ಯಮಂತ್ರಿಗಳೇ, ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇರೋದು ಅದನ್ನೇ. ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕ. ಮಾದಪಟ್ಟಣ ಕ್ವಾರಿ ದುರಂತ ಇತ್ತಲ್ಲ, ಅಲ್ಲೊಂದಷ್ಟು ಜನ ಸಾವಿಗೀಡಾದ್ರಲ್ಲ. ಸತ್ತವರ ಕುಟುಂಬ ಬಂದು ಶವದ ಮುಂದೆ ಅಳುತ್ತೆ. ದಿನ ಸಾಯೋರಿಗೆ ಅಳೋರು ಯಾರು? ಈ ತರಹದ ಗಾದೆ ಮಾತುಗಳಿಗೆ ಸ್ಟಿಕ್ ಆನ್ ಆಗೋದಕ್ಕೆ ಹೋಗಬೇಡಿ. ಅದು ಅಮಾಯಕರ ಜೀವ ಬಲಿಯಾಗಿರೋದು. ಮಾದಪಟ್ಟಣ ಕಲ್ಲು ಕ್ವಾರಿ ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಆನಂದ್ ಸ್ವಾಮಿ ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕ ಆತ. ಗಣಿ ಇಲಾಖೆಯ ಕಮಿಷನರ್ ರಂಗಪ್ಪನವರೇ ಏನು ಮಾಡ್ತಾ ಇದ್ರಿ? ಇದ್ರ ಬಗ್ಗೆ ವರದಿ ತರಿಸಲಿಲ್ವೇನು? ಮಾದಪಟ್ಟಣ ಕಲ್ಲು ಕ್ವಾರಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ರಂಗಪ್ಪನವರೇ ಈ ಕೂಡಲೇ ರಿಪೋರ್ಟ್ ಅನ್ನು ತರಿಸಿ. ಅಲ್ಲಿ ಏನೇನಾಗಿದೆ, ಈತನ ನಿಯಂತ್ರಣದಲ್ಲಿ ಎಷ್ಟು ಕ್ವಾರಿಗಳಿದ್ದಾವೆ, ಆ ಎಲ್ಲದರ ಮಾಹಿತಿಯನ್ನು ಕೂಡ ತರಿಸಬೇಕು. ಏನೇನಾಗಿದೆ, ಈತನ ಇಲ್ಲೀಗಲ್ ಆಕ್ಟಿವಿಟೀಸ್ಗಳು ಏನೇನಿತ್ತು, ಹೆಂಗೆ ಮಾಡೋದಕ್ಕೆ ಸಾಧ್ಯ? 7-8 ಕ್ವಾರಿಯನ್ನು ಕಂಟ್ರೋಲ್ಗೆ ಇಟ್ಕೊಳ್ಳೋದು, ದಾಖಲೆಗಳು ಇದೆಯಾ? ಅನುಮತಿಯನ್ನು ಪಡ್ಕೊಂಡಿದ್ರಾ? ಕಲ್ಲು ಕ್ವಾರಿಯನ್ನು ಲೀಗಲಿ ನಡೆಸ್ತಾ ಇದ್ರಾ? ಇವೆಲ್ಲವೂ ಕೂಡ ತನಿಖೆಗಳಾಗಬೇಕು. ಕಲ್ಲು ಕ್ವಾರಿಯಲ್ಲಿ ಬಂಡೆ ಬಿದ್ದು 7 ಕಾರ್ಮಿಕರು ಬಲಿಯಾಗಿದ್ರು. 1-2 ಅಲ್ಲ ರೀ, 7 ಜೀವ ಕಲ್ಲು ಕ್ವಾರಿಯ ಬಂಡೆ ಬಿದ್ದು ಸಾವನ್ನಪ್ಪುತ್ತಾರೆ. ಕಲ್ಲು ಕ್ವಾರಿಯನ್ನು ಮಾಡಬೇಕು ಅಂದರೆ ನಿಯಮಗಳಿದ್ದಾವೆ.
ನಾಯಿ ತಿಂದಂಗೆ ತಿನ್ನೋದಕ್ಕಾಗೋದಿಲ್ಲ. ಅದು ಅಲ್ಲೊಂದು ರೀತಿ ರಿವಾಜುಗಳಿದ್ದಾವೆ. ಕ್ರಷರ್ ಮಾಲೀಕ, ಮ್ಯಾನೇಜರ್ ಸೇರಿ 3 ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. 3 ಅರೆಸ್ಟ್. ಸಾಯಿರಾಮ್ ಕ್ರಷರ್ ಮಾಲೀಕರ, ಪಾಂಡುರಂಗ ಬಸವೇಶ್ವರ ಕ್ರಷರ್ ಲೀಸ್ಗೆ ಪಡೆದಿದ್ದ ಪಾಂಡುರಂಗ, ಕ್ರಷರ್ ಹಾಗೂ ಕ್ವಾರಿ ಇನ್ಚಾರ್ಜ್ ಲೋಕೇಶ್ ಆಗಿದ್ದ. ತಾವರೆಕೆರೆ ಠಾಣೆಯ ಪೊಲೀಸರಿಂದ 3 ಬಂಧನ ಆಗಿದೆ. BNS ಆಕ್ಟ್ 105, 125A, 324/5, 3/5 ಅದರ ಅಡಿಯಲ್ಲಿ ಕೇಸು. ಕಾರ್ಮಿಕನ ದೂರಿನ ಮೇರೆಗೆ FIR ಕೂಡ ದಾಖಲಾಗಿತ್ತು. ತಲೆಮರೆಸಿಕೊಂಡ ಪ್ರಕರಣದ ಮುಖ್ಯ ಮಾಲೀಕರು ಕಾವೇರಿ ಕ್ರಷರ್ನ ಅಸಲಿ ಮಾಲೀಕ ಉದಯ್ ಶಂಕರು, ಬಸವೇಶ್ವರ ಕ್ರಷರ್ ಮಾಲೀಕ ಡಿ ಆನಂದ್ ಸ್ವಾಮಿ, ಹಿಟಾಚಿ ಚಾಲಕ ತಿರುಪತಿ ತಲೆಮರೆಸಿಕೊಂಡ ಪ್ರಮುಖ ಆರೋಪಿಗಳು. ನೋಡಿ, ವಿ ಆರ್ ಗೋಯಿಂಗ್ ಟು ಬ್ರೇಕ್. ಯಾರ್ಯಾರು ಅರೆಸ್ಟ್ ಆದರೂ, ಏನೇನು ಎತ್ತೆತ್ತ ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹಾಗಾದರೆ ಮಾದಪಟ್ಟಣ ಕಲ್ಲು ಕ್ವಾರಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಗಮನಿಸ್ತಾ ಹೋಗ್ತೀರಿ. ಹಾಗಾದರೆ ಏನೇನಾಯಿತು, ಯಾರ್ಯಾರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ, ಇನ್ಯಾರು ಎಬ್ಸ್ಕಾಂಡ್ ಆಗಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ, ಎಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರ ಕಾರ್ಯಾಚರಣೆಯೂ ಕೂಡ ಚುರುಕುಗೊಂಡಿದೆ. ಕಲ್ಲು ಕ್ವಾರಿ ಬಂಡೆ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಮಾಲೀಕ ರಾಜಾರೋಷವಾಗಿ ಈಗಲೂ ತಿರುಗಾಡ್ತಾ ಇದ್ದಾರಾ? ಪೊಲೀಸರ ಬಲೆಗೆ ಬಿದ್ದಿಲ್ವಾ? ಯಾಕೆ ಯಾರು ಗಮನಿಸ್ತಾ ಇಲ್ಲ? ಸಂಬಂಧಪಟ್ಟಂತಹ ಪೊಲೀಸರಿಗೆ ಇದೊಂದು ಸವಾಲಿನ ಪ್ರಕರಣ ಯಾಕಾಗೋದಿಲ್ಲ? ಆನಂದ್ ಸ್ವಾಮಿ ಅರೆಸ್ಟ್ ಆಗೋದು ಯಾವಾಗ? ಈ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳು ಶುರುವಾಗಿದ್ದಾವೆ. 7 ಜನ ಬಂಡೆ ಬಿದ್ದು ಸಾವನ್ನಪ್ಪುತ್ತಾರೆ. ಬಂಡೆ ಬಿದ್ದು 7 ಮಂದಿ ಬಂಡೆ ಬಿದ್ದು ಸಾವನ್ನಪ್ಪುತ್ತಾರೆ. ಆನಂದ್ ಸ್ವಾಮಿ ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕ, ಆತನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ತುದಿಲ್ ಸ್ಮೈಲ್ ಮಾಡಕೊಂಡು ಪೋಸ್ ಕೊಟ್ಟಿರೋ ಫೋಟೋ ಅದು. 7 ಜನ ಬಂಡೆ ಬಿದ್ದು ಸತ್ತಿರುವಂತಹ ಪ್ರಕರಣ ಇದು. ದುರಂತದ ಪ್ರಕರಣ ಇದು. ಕಲ್ಲು ಕ್ವಾರಿಯಲ್ಲಿ ಬಂಡೆ ಬಿದ್ದು 7 ಕಾರ್ಮಿಕರು ಬಲಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಷರ್ ಮಾಲೀಕ, ಮ್ಯಾನೇಜರ್ ಸೇರಿ 3 ಅರೆಸ್ಟ್ ಆಗಿದ್ದಾರೆ. ಸಾಯಿರಾಮ್ ಕ್ರಷರ್ ಮಾಲೀಕ ಪಾಂಡುರಂಗ, ಬಸವೇಶ್ವರ್ ಕ್ರಷರ್ ಲೀಸ್ಗೆ ಪಡೆದಿದ್ದ ಪಾಂಡುರಂಗ, ಲೀಸಿಗೆ ಪಡ್ಕೊಂಡಿದ್ದ ಕ್ರಷರ್ ಹಾಗೂ ಕ್ವಾರಿ ಇನ್ಚಾರ್ಜ್ ಲೋಕೇಶ್. ತಾವರೆಕೆರೆ ಠಾಣೆಯ ಪೊಲೀಸರಿಂದ 3 ಅರೆಸ್ಟ್ ಆಗಿದ್ದಾರೆ. BNS ಆಕ್ಟ್ 105, 125, 324, 3/5 ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಕಾರ್ಮಿಕನ ದೂರಿನ ಮೇರೆಗೆ FIR ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ತಲೆಮರೆಸಿಕೊಂಡಿದ್ದಾನೆ. ಆತನ ಹುಡುಕಾಟವೂ ಕೂಡ ಪೊಲೀಸರಿಂದ ನಡೆದಿದೆ. ಯಾವಾಗ ಅರೆಸ್ಟ್ ಮಾಡ್ತಾರೆ ಅನ್ನೋದೇ ಅತ್ಯಂತ ಕೌತುಕ. ಸೊ ಕಲ್ಲು ಕ್ವಾರಿ ಬಂಡೆ ಬಿದ್ದು 7 ಕಾರ್ಮಿಕರು ಸಾವನ್ನಪ್ಪಿದ್ರು. ಪಾಪ, ಪ್ರಿಕಾಷನ್ ಇರಲಿಲ್ಲ, ಮುಂಜಾಗ್ರತಾ ಕ್ರಮಗಳಿರಲಿಲ್ಲ. ಬಂಡೆಯನ್ನು ಕೊರೆದು 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 ಪ್ರಕೃತಿಯ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡ್ತಿದ್ದಾರೆ. ಕಂಡು ಬಂಡೆಗಳನ್ನು ಕೊರೆಯೋದಕ್ಕೂ ನಿಯಮಗಳಿದ್ದಾವೆ. ಈ ಪ್ರಕೃತಿಯ ಬ್ಯಾಲೆನ್ಸ್ ಅಲ್ವಾ ಈ ಬಂಡುಕಲ್ಲೆಗಳು? ನಾನು ವಿಜ್ಞಾನ ಮಾತಾಡ್ತಾ ಇದ್ದೀನಿ. ಈ ಬಂಡೆ ಕಲ್ಲುಗಳನ್ನು ಕೊರೆದು ಕೊರೆದು ನಮ್ಮ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡ್ತಾ ಇರುವುದರ ಜೊತೆಗೆ ಅಲ್ಲಿನ ಕಾರ್ಮಿಕರ ಜೀವದ ಮೇಲೆ ಕಿಂಚಿತ್ತು ಕಾಳಜಿ ಇಲ್ಲದೆ ಕ್ರಷರ್ ಮ್ಯಾನೇಜರ್ಗಳು, ಕ್ರಷರ್ ಮಾಲೀಕರು ಕಂತೆ ನೋಟೆಣಿಸ್ಕೊಳ್ಳೋದು ಮಾತ್ರ. ಬಂಡೆ ಹೊಡಿಬೇಕು, ಬಂಡೆ ಚೂರು ಮಾಡಬೇಕು, ಅದನ್ನು ಜಲ್ಲಿ ಮಾಡಬೇಕು, ಜಲ್ಲಿ ಮಾಡಾದ್ಮೇಲೆ ಅದನ್ನ ಮಾರಾಟ ಮಾಡಿ ಮಾಲೀಕನಿಗೆ ದುಡ್ಡು ಕೊಡಬೇಕು. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಕಲ್ಲು ಕ್ವಾರಿ, ಕೊರೆಯುವ ಕ್ವಾರಿ. 7 ಕಾರ್ಮಿಕರು ಸತ್ತಿದ್ದಾರೆ. ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರನ್ನು ಅರೆಸ್ಟ್ ಮಾಡಲಾಗಿದೆ. 7 ಫ್ಯಾಮಿಲಿ ನೋಡ್ರಿ, 7 ಕಾರ್ಮಿಕರು ಅಂದರೆ 7 ಕುಟುಂಬಗಳಿರ್ತವೆ. ಹೆಂಡತಿ ಮಕ್ಕಳು. ಹೆಂಡತಿ ವಿಧವೆನಾ? ತಂದೆ ತಾಯಿಗೆ ಮಗ ಇಲ್ದಂಗೆ ಆಯ್ತಾ? ಮಕ್ಕಳಿಗೆ ತಂದೆ ಇಲ್ವಾ? ಮಕ್ಕಳು ಅನಾಥರ. ಇನ್ನು ಮನೆಗೆ ಆಧಾರ ಸ್ತಂಭವಾಗಿದ್ದವರೇ ಅವರು ಕಳ್ಕೊಂಡ್ರೆ ಈ ಕುಟುಂಬ ಅನಾಥವಾ? ಬಿದಿಗೆ ಬರುತ್ತಾ? ಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದು ಮಾತ್ರ ಅಲ್ಲ, ಅವ್ರ ಜೀವದ ಭದ್ರತೆ, ಅವರ ಜೀವಕ್ಕೇನು ಸೆಕ್ಯೂರು? ಈ ತರಹದ ಮಾಲೀಕರು ಯಾವ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಅಲ್ಲಿ ಏನನ್ನೂ ಇಟ್ಕೊಂಡಿರಲಿಲ್ವಂತೆ. ವಿಜ್ಞಾನಕ್ಕೆ ವಿರುದ್ಧವಾಗಿರೋರ ಥರ ಬಂಡೆಗಳನ್ನು ಹೊಡಿತಾ ಇದ್ರು. ಇಡ್ಲಿ ಉದುರು ಬಿದ್ದಂಗೆ ಬಿದ್ದೈತೆ ಬಂಡೆ. 7 ಕಾರ್ಮಿಕರು.
ಇದು ಬೇರೆ ಕ್ರಷರ್. ನಮ್ಮ ರಾಜ್ಯದಲ್ಲಿ ಯಾರಾದರೂ ಕ್ರಷರ್ ಮಾಡ್ತಾ ಇದ್ದರೆ ಇಲ್ಲೀಗಲ್ ಆಗಿ ಅಥವಾ ಲೀಗಲ್ ಆಗಿ ನೀವೆಲ್ಲರೂ ಕೂಡ ಗಮನಿಸಬೇಕು. ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದರೆ ಈ ಕೂಡಲೇ ಶರಣಾಗತಿ ಆಗಿಬಿಟ್ಟು ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡ್ಕೊಳ್ಳಿ. ಲೀಗಲ್ ಆಗಿ ಮಾಡ್ತಾ ಇದ್ದವರು ಮುಂಜಾಗೃತ ಕ್ರಮಗಳು ಏನೇನು ತಗೋಬೇಕೋ ನಿಯಮದ ಅನುಸಾರ ಅದನ್ನೆಲ್ಲ ತಗೊಳ್ಳಿ. ಕೆಲಸ ಮಾಡೋ ಕಾರ್ಮಿಕರು ಜೀತದಾಳುಗಳಲ್ಲ. ಬ್ರಿಟಿಷರು ಒಂದು ಕಾಲದಲ್ಲಿ ಭಾರತೀಯರನ್ನ ಗುಲಾಮರ ಥರ ಇಟ್ಕೊಳ್ತಿದ್ರಲ್ಲ, ಹಾಗೆ ಕ್ರಷರ್ ಮಾಲೀಕರು ಲೇಬರ್ಸ್ಗಳನ್ನು ಗುಲಾಮರ ಥರ ಇಟ್ಕೋಬೇಡಿ. ಅವ್ರ ಜೀವಕ್ಕೂ ಒಂದು ವ್ಯಾಲ್ಯೂ ಇದೆ, ಅವ್ರ ಜೀವಕ್ಕೂ ಒಂದು ಮೌಲ್ಯ ಇದೆ, ಅವರಿಗೂ ಒಂದು ಫ್ಯಾಮಿಲಿ ಇದೆ, ಹೆಂಡತಿ ಮಕ್ಕಳು ಇರ್ತಾರೆ ಅವರಿಗೂ. ಯಾರು ಸನ್ಯಾಸಿಗಳು ಯಾರು ಕೆಲಸಕ್ಕೆ ಬರೋದಿಲ್ಲ ಕ್ವಾರಿಗೆ. ಹೆಂಡತಿ ಮಕ್ಕಳು, ತಂದೆ ತಾಯಿ, ಕುಟುಂಬ, ಫ್ಯಾಮಿಲಿ, ಮನೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಡೆಯುತ್ತೆ. ಆ 7 ಜನರ ಸಾವಿಗೂ ಯಾರು ಕಾರಣ? ಕಾನೂನು ಉತ್ತರ ಕೊಡಬೇಕು ಅದಕ್ಕೆ. ಈಗ ಅರೆಸ್ಟ್ ಮಾಡಿ ಅವ್ರನ್ನ ಪ್ರೈಮರಿ ಇನ್ವೆಸ್ಟಿಗೇಷನ್ ಕೂಡ ಶುರುವಾಗಿರ್ತವೆ. ಹೆಂಗೆ ಸತ್ರು, ಯಾಕೆ ಸತ್ರು, ಬಂಡೆ ಬಿದ್ದೆ ಸತ್ರ. ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ನಾವು ರಿವೀಲ್ ಮಾಡಿದ ಹಾಗೆ ಕಲ್ಲು ಕ್ವಾರಿ ಬಂಡೆ ಬಿದ್ದು 7 ಕಾರ್ಮಿಕರ ಬಲಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಷರ್ ಮಾಲೀಕ, ಮ್ಯಾನೇಜರು ಸೇರಿ 3 ಅರೆಸ್ಟ್ ಆಗಿದ್ದಾರೆ. ಸಾಯಿರಾಮು, ಇನ್ನು ಕ್ರಷರ್ ಮಾಲೀಕ ಪಾಂಡ್ರಂಗ ಬಸವೇಶ್ವರ ಕ್ರಷರ್ನ ಲೀಸಿಗೆ ಪಡೆದಿದ್ದಂತೆ. ಕ್ರಷರ್ ಹಾಗೂ ಕ್ವಾರಿ ಇನ್ಚಾರ್ಜು ಲೋಕೇಶ್ ಆಗಿದ್ದಂತೆ. ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಕಾರ್ಮಿಕನೊಬ್ಬ ಕಂಪ್ಲೇಂಟ್ ಕೊಟ್ಟಿದ್ದ. ಅದರ ಆಧಾರದಲ್ಲಿ FIR ಕೂಡ ದಾಖಲಾಗಿತ್ತು. ಇನ್ನು ತಲೆಮರೆಸಿಕೊಂಡ ಪ್ರಕರಣದ ಮುಖ್ಯ ಮಾಲೀಕರು ಕಾವೇರಿ ಕ್ರಷರ್ನ ಅಸಲಿ ಮಾಲೀಕ ಉದಯ್ ಶಂಕರ್, ಬಸವೇಶ್ವರ ಕ್ರಷರ್ ಮಾಲೀಕ ಡಿ ಆನಂದ್ ಸ್ವಾಮಿ, ಹಿಟಾಚಿ ಚಾಲಕ ತಿರುಪತಿ ಎಲ್ಲರೂ ಕೂಡ ತಲೆಮರೆಸ್ಕೊಂಡಿದ್ದಾರೆ. ಇನ್ನೇನು ಅವ್ರನ್ನ ಹುಡುಕೋ ಪ್ರಯತ್ನದಲ್ಲಿ ಪೊಲೀಸರು ಇದ್ದಾರೆ. ಯಾವಾಗ ಸಿಗ್ತಾರೋ ಏನು, ಪೊಲೀಸರು ಅತ್ಯಂತ ಆಕ್ಟಿವ್ ಆಗಿ ಹುಡುಕೋದಕ್ಕೆ ಶುರು ಮಾಡಿದ್ದಾರೆ. ಮಾದಪಟ್ಟಣದ ಕಲ್ಲು ಕ್ವಾರಿ ದುರಂತ ಪ್ರಕರಣ ಈಗ ರಾಜ್ಯಾದ್ಯಂತ ಬಹಳಷ್ಟು ಚರ್ಚೆಗೂ ಕಾರಣವಾಗಿದೆ. ಸಂಬಂಧಪಟ್ಟ ಹಾಗೆ ಇದರ ಮುಖ್ಯ ರೂವಾರಿಗಳು ತಲೆಮರೆಸ್ಕೊಂಡಿದ್ದಾರೆ. ಅವರ ಹುಡುಕಾಟದಲ್ಲಿ ಪೊಲೀಸರು ಕೂಡ ಆದರೆ ಸರಿಯಾದ ಆಸಕ್ತಿ ಇಟ್ಟು ಹುಡುಕ್ತಾ ಇಲ್ವೋ ಏನೋ, ಇಲ್ದಿದ್ದಷ್ಟೊತ್ತಿಗೆ ಸಿಗಾಕೊಂಡಿರೋರು. ಸ್ವಲ್ಪ ಲೇಟಾಗಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಹುಡುಕದಂಗೆ ಕಾಣ್ತಾ ಇದೆ. ಸಂಬಂಧಪಟ್ಟಂತಹ ಸರ್ಕಾರ ಇನ್ಸ್ಟೆಂಟ್ ಆಗಿ ಇದರ ಮೇಲೊಂದು ಆಸಕ್ತಿ ತೋರಿಸಬೇಕು. ಅಮಾಯಕರು ಬಲಿಯಾಗಿರೋದು, ಲೇಬರ್ಗಳ ಸಾವು ಅದೊಂದು ಕ್ಷುಲ್ಲಕ ಅಲ್ವೇ ಅಲ್ಲ. ಗಂಭೀರವಾಗಿ ಪರಿಗಣಿಸ್ಕೊಂಡು ಇದಕ್ಕೊಂದು ಇನ್ಸ್ಟೆಂಟ್ ತೀರ್ಪು ಬರಲೇಬೇಕು. ಸಾಮಾಜಿಕವಾಗಿ ದುರಂತದ ಸ್ಟೋರಿ ಚರ್ಚೆಗೆ ಕಾರಣವಾಗಿದೆ. ಕಲ್ಲು ಕ್ವಾರಿ ದುರಂತ, ಅಲ್ಲಿ ಪ್ರಿಕಾಷನ್ ಇರಲಿಲ್ವಾ, ಮುಂಜಾಗ್ರತಾ ಕ್ರಮಗಳಿರಲಿಲ್ವಾ, ಬಂಡೆ ಹೆಂಗೆ ಬಿತ್ತು, ಈ ಎಲ್ಲದರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಅದರ ವಿಡಿಯೋ ಫುಟೇಜ್ಗಳನ್ನು ಕೂಡ ಗಮನಿಸ್ತಿದ್ದಾರೆ, ಅಲ್ಲೇನೇನಾಯಿತು ಎನ್ನುವಂಥದ್ರ ಬಗ್ಗೆ. ಸೊ ನೀವು ಸತ್ಯ ಗೊತ್ತಿಲ್ಲದಲೆ, ಏನನ್ನು ಸರಿಯಾಗಿ ತಿಳ್ಕೊಳ್ಳದಲೆ ಒಂದು ನಿರ್ಧಾರಕ್ಕೆ ಬರೋದು ತಪ್ಪು.